ಮಂತ್ರಿ ಪೂಜ್ಯೇಷು ಮಾತಾ ಭೂತೇಷು ಲಕ್ಷ್ಮೀ ಕ್ಷಮಯ. ಶಶಿ, ನನಗೆ ಡ್ಯೂಟಿಯಿಂದ ಕಾಲ್ ಬಂದೈತೆ, ನಾನು ಡ್ಯೂಟಿಗೆ ಹೋಗ್ಬೇಕು ಇಂಪಾರ್ಟೆಂಟ್ ಆಗಿ. ಇಲ್ಲ, ಇಂಪಾರ್ಟೆಂಟ್, ನನಗೆ ನಮ್ಮ ಸಾರ್ ಕಾಲ್ ಮಾಡಿದ್ರೆ ನಾನು ಹೋಗ್ಲೇಬೇಕು. ಹಾಂ ಏನು ಬರ್ತಿಲ್ಲಲ್ಲ, ಏನು ಬರ್ತಿಲ್ಲಲ್ಲ. ಶೂ ಹಾಕಿದ್ದೀನಿ, ಏರ್ ಪ್ಲಗ್ ಇದೆ, ಮಾಸ್ಕ್ ಇದೆ, ಗಾಗಲ್ ಇದೆ, ಎಲ್ಲ ನಾನು ತೊಗೊಂಡಿದ್ದೀನಲ್ಲ ಡ್ಯೂಟಿಗೆ ಹೋಗುವಾಗ. ಹೌದು. ಮತ್ತೆ ಜ್ಞಾಪಿಸ್ಕೊಳ್ಳಿ. ಓ, ಹಾಗಾದ್ರೆ ಇದಾ? ಚೀ ಹೋಗ್ರಿ, ಬರ್ತಾ ಬರ್ತಾ ಪೋಲಿ ಆಗ್ತಿದ್ದೀರಾ ನೀವು. ಶಶಿ, ನಿನ್ನಂತ ಹೆಂಡತಿನ ಪಡೆಯೋಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಗೊತ್ತಾ? ಹೌದು, ಯಾಕಂದರೆ ಇದೇ ರೀತಿಯಾಗಿ ನಾನು ಡ್ಯೂಟಿಗೆ ಹೋಗುವಾಗ ನೀವು ಸಂತೋಷದಿಂದ ಕಳಿಸ್ಕೊಡುವಾಗ ನಾನು ಸುರಕ್ಷತೆಯಿಂದ ಡ್ಯೂಟಿಗೆ ಹೋಗಿ ಸುರಕ್ಷತೆಯಿಂದ ಮನೆಗೆ ಬರ್ತೀನಿ ಗೊತ್ತಾ ಶಶಿ? ನಿಮ್ಮಂತ ನೀವಲ್ಲ ರೀ ಪುಣ್ಯ ಮಾಡಿರೋದು, ನಾವು. ಹಾಂ, ಏಕೆಂದ್ರೆ ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋರು ನೀವು. ನೀವು ಸುರಕ್ಷವಾಗಿ ಹೋಗಿ ಬಂದರೆ ತಾನೇ ನಾವು ಸುಭಿಕ್ಷವಾಗಿ ಊಟ ಮಾಡೋಕ್ಕಾಗೋದು. ಹೌದಾ? ಆದರೂ ಶಶಿ, ಇವತ್ತು ನೀನು ನೋಡ್ತಾ ಇದ್ದರೆ ನಿನ್ನ ಮುಖದಲ್ಲಿ ನನಗೆ ಒಂಥರ ಖುಷಿ. ನಿಮ್ಮ ಮುಖದಲ್ಲಿ ಏನೋ ಕಾಣ್ತಾ ಇದೆ. ನನಗೆ ಇವತ್ತು ಡ್ಯೂಟಿಗೆ ಹೋಗೋಕೆ ಮನಸ್ಸಿಲ್ಲ. ಟೈಮ್ ಆಯಿತು. ಎಂತಹ ಸುಂದರ ಈ ಭುವನಲೋಕ, ನೋಡಲು ಕಣ್ಣುಗಳೆರಡು ಸಾಲದು. ಇಷ್ಟು ಸುಂದರವಾಗಿ ಸೃಷ್ಟಿಸಿದ ಆ ಸೃಷ್ಟಿಕರ್ತನಿಗೆ ಅದೆಷ್ಟು ನಮಿಸಿದರೂ ಸಾಲದು. ಇರುವ 84 ಲಕ್ಷ ಜೀವರಾಶಿಗಳಲ್ಲಿ ತನ್ನದೇ ಕಾಯಕ ಪರಿಶ್ರಮದಿಂದ ಬಹು ಸುಂದರವಾಗಿ ಬದುಕು ಕಟ್ಟಿಕೊಳ್ಳುವ ಶ್ರೇಷ್ಠ ಜನ್ಮವೆಂದರೆ ಆ ನಿಮ್ಮ ಮಾನವ ಜನ್ಮ. ಈ ಲೋಕದಲ್ಲಿ ಸ್ಥಿತಿ ಮತ್ತು ದುಸ್ಥಿತಿಯ ಬಗ್ಗೆ ತಿಳಿಯಲೆಂದೇ ಆ ದೇವಲೋಕದಿಂದ ಭೂಲೋಕಕ್ಕೆ ಆಗಮಿಸಿರುವೆ. ಓಹೋ, ಈ ಮಾನವ ಅದೇನು ಮಾಡುತ್ತಿರುವನಲ್ಲ. ಕೈಯಲ್ಲಿ ಸಣ್ಣ ಯಂತ್ರೋಪಕರಣ, ಮತ್ತೊಂದು ಕೈಯಲ್ಲಿ ಬಣ್ಣ ಬಣ್ಣದ ಹಾಳೆಗಳು, ತಲೆಯಲ್ಲಿ ಶಿರಸ್ತ್ರಾಣ, ವೇಷವೇನು ಭೂಷಣವೇನು, ಎಲ್ಲಿಯಾದರೂ ಯುದ್ಧಕ್ಕೆ ಹೊರಟಿರುವನೆ ಅದೇನೆಂಬುದು ತಿಳಿದುಕೊಳ್ಳಲು ಬಹಳ ಕಾತುರವಾಗುತ್ತಿದೆ. ನೇರವಾಗಿ ಆ ನರಮಾನವನನ್ನು ಕೇಳಲೆ, ಶಿವನನ್ನೇ ಗೆದ್ದ ಆ ನನ್ನ ತಂದೆಯನ್ನೇ ಕೇಳಲೆ. ಬೇಡ, ಇದಕ್ಕೆ ಸೂಕ್ತವೆಂದರೆ ನನ್ನ ಶ್ರೀಕೃಷ್ಣ ಹರಿ ಪರಮಾತ್ಮನೇ ಸಾಕ್ಷಿ. ಓಂ ಕೃಷ್ಣಾಯ ವಾಸುದೇವಾಯ ಹರನೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮಃ. ಯಾರಲ್ಲಿ ಆ ನನ್ನ ಪರಮ ವೈರಿಯಾದ, ಆ ನನ್ನ ಕುಲಪಾತಕನಾದ, ಈ ನನ್ನ ಭವ್ಯವಾದ ಅರಮನೆಯಲ್ಲಿ ಆ ನನ್ನ ಶತ್ರುವನ್ನು ಜಪಿಸುತ್ತಿರುವುದು? ಅಪ್ಪಾಜಿ, ನಾನೇ ಅಪ್ಪಾಜಿ ಆ ಹರಿಯನ್ನು ಸ್ಮರಿಸಿದ್ದು ತಂದೆ. ಮಗನೇ ಪ್ರಹ್ಲಾದ, ಅಪ್ಪಾಜಿ ಬಾಯಿ ತಪ್ಪಿಂದಿರಬೇಕು, ಬಾಯಿ ತಪ್ಪಿಂದಿರಬೇಕು. ನಾನೇ ಸರ್ವ ಸಂಜಾತ, ನಾನೇ ಜ್ಞಾನಿ, ನಾನೇ ಸಕಲ ವಿಚಾರವನ್ನು ಅರಿತುಕೊಂಡಿರುವಾಗ ಅನ್ಯ ದೈವದ ಮೊರೆ ಹೋಗುವಂತೆ ಕೂಸೆ. ಅಪ್ಪಾಜಿ, ನಿನಗೇನಾದರೂ ಸಂಶಯವಿದ್ದರೆ ನನ್ನನ್ನೇ ಪ್ರಶ್ನಿಸು, ನಾನೇ ನಿನಗೆ ಉತ್ತರಿಸುತ್ತೇನೆ. ಅಪ್ಪಾಜಿ, ಅದೇನು ಕೇಳು. ಪಂಚಬನ್ನಿಂದ ಅದು ಆ ನರಮಾನವ ಅದೇನೋ ಮಾಡುತ್ತಿರುವನು, ಅದೇನೆಂಬುದು ಕೊಂಚವೂ ತೋಚುತ್ತಿಲ್ಲ. ಅದೇನೋ ತಿಳಿಯಲು ಬಹಳ ಹಂಬಲವಿದೆ. ಕೊಂಚ ತಿಳಿಸುವೆಯಾ? ನಾನು ಹೇಳೋವರೆಗೆ ಕೆಲಸ ಮಾಡಬೇಡಿ. ಮಗಳೇ ಪ್ರಹ್ಲಾದ, ಅಪ್ಪಾಜಿ, ನೀನು ಹೊರತು ನನಗಿನ್ನಾರು ಬೇರೆ ಇದ್ದಾರೆ. ನಿನಗೆ ತತ್ಕ್ಷಣದಲ್ಲೇ ವಿಚಾರವನ್ನು ತಿಳಿಸುತ್ತೇನೆ. ಹೋಗಿ ಬನ್ನಿ ಅಪ್ಪಾಜಿ. ಆಗಲಿ. ಏನದು? ನನಗೆ ತಿಳಿಯದ ಹಾಗೆ ಈ ಭೂಲೋಕದಲ್ಲಿ ಚಮತ್ಕಾರ ವಿಷಯ ನಡೆಯುತ್ತಿದೆ. ಏನದು ಏನದು?
ನನಗೆ ತಿಳಿಯಲಾಗುತ್ತಿಲ್ಲವಲ್ಲ. ಅದಾವ ದುಷ್ಟ ಶಕ್ತಿ ನನ್ನನ್ನೇ ಮೂಕಪ್ರಜ್ಞನಾಗಿ ಮಾಡುತ್ತದೆ. ಅದಾವ ದುಷ್ಟ ಶಕ್ತಿ ನನ್ನನ್ನೇ ಮಂತ್ರಮುಗ್ಧನಾಗಿ ಮಾಡುತ್ತದೆ. ಅದಾವ ದುಷ್ಟ ಶಕ್ತಿ ನನ್ನನ್ನೇ ಈ ದಾಸತ್ವದ ಕೆಲಸ ಮಾಡುತ್ತದೆ. ಅಂದರೆ ನನಗೆ ವಿಷಯ ತಿಳಿಯಲಾಗುತ್ತಿಲ್ಲವೇ? ನಾನಾರು ಕಶ್ಯಪ ಬ್ರಹ್ಮನ ಮಗ, ವಿಧಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದಲೇ ವಿಧಿಬರಹವನ್ನು ಬದಲಾಯಿಸಿ ಮರಣವನ್ನೇ ಮೆಟ್ಟಿಂತ ಮಹಾವೀರ, ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಾಳ ಪಾತಾಳವನ್ನು ನನ್ನ ಪಾದದಡಿಯಲ್ಲಿ ಬಿಗಿದಿಟ್ಟ ಮಹಾಪರಾಕ್ರಮಿ. ಈ ವಿಷಯವನ್ನು ನನಗೆ ತಿಳಿಯಲಾಗುತ್ತಿಲ್ಲವೇ? ಆ ಚತುರ್ಮುಖನ ಶಕ್ತಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಾಕಚ್ಚೆ ಈ ನರಮಾನವನ್ನು ಮಾಡುತ್ತಿರುವ ಕೆಲಸ ನನಗೆ ಏನಂತ ತಿಳಿಯಲಾಗುತ್ತಿಲ್ಲ. ಇದೊಂದು ಬದುಕೆ, ಇದೊಂದು ಬಾಳೆ, ಎಂತಹ ದುರ್ವಿಧಿ. ಈಗ ನನ್ನ ಆಶಾಜ್ಯೋತಿಯನ್ನು ಬೆಳಗಬೇಕಾದ ಆ ನನ್ನ ಪೌರನಿಗೆ ಏನಂತ ಹೇಳಲಿ? ಮಗುಕರ ಅಪ್ಪಾಜಿ ಮಗು, ಏನು ತಪ್ಪು ತಿಳಿಯಬೇಡ. ಹಿಂದೇಕೋ ನನ್ನ ಬುದ್ಧಿಗೆ ಗ್ರಹಣ ಪೀಡಿಸುತ್ತಿದೆ. ಆದ ಕಾರಣ ಆ ವಿಷಯವನ್ನು ತಿಳಿಯಲಾಗುತ್ತಿಲ್ಲ. ಅದಕ್ಕಾಗಿಯೇ ನೀನೇ ಆ ಜಾಗಕ್ಕೆ ತೆರಳಿ ಎಲ್ಲ ಸಂಸ್ಕೃತ ಮಾಹಿತಿಗೆ ತಿಳಿಸಿಬಿಡುವ ಮಗನೇ. ಮಗನೇ, ಶುಭವಾಗಲಿ ನಿನಗೆ. ಮಾನವ, ಹೋ ಮಾನವ, ಯಾರು ಬಾಲಕ? ಅದೇನು ಮಾಡುತ್ತಿರುವೆ ಇಲ್ಲಿ? ಸಣ್ಣ ಯಂತ್ರೋಪಕರಣ, ಬಣ್ಣ ಬಣ್ಣದ ಹಾಳೆಗಳು, ಶಿರಸ್ತ್ರಾಣ, ವೇಷಭೂಷಣವೇನು? ಎಲ್ಲಿಯಾದರೂ ಯುದ್ಧಕ್ಕೆ ಹೊರಟಿರುವೆ ಏನು? ಎಲ್ಲಿಂದ ಬಂದಿಯೋ ಮಾರಾಯ? ನಮಗೆ ಬೆಳಗಿಂದ ಕೆಲಸ ಮಾಡಿ ತಲೆಯಲ್ಲಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕಂತಾರೆ. ಅಂಥದ್ರಲ್ಲಿ ಈ ದಿಲ್ ಹೃದಯ ಆಟ ಅಂತಾರಲ್ಲ, ಕೈ ಹಾಕೊಂಡು ಪರ ಅಂತ ಕರ್ಕೊಂಡ್ಬಿಟ್ಟಿದ್ದೀನಿ. ಅಯ್ಯೋ ದುರ್ವಿಧಿಯೇ ಮಾನವ, ಬಾಲಕ ಕೇಳಿದ್ದಾದರೇನು? ನೀನು ಉತ್ತರಿಸುವುದಾದರೇನು? ಹಾಗಾದ್ರೆ ನಿನಗೆ ಕೇಳುವುದಕ್ಕೆ ಕುತೂಹಲವೇ? ತುಂಬಾ ಕುತೂಹಲವಿದೆ. ಆಯ್ತು ಬಾಲಕ, ನೀನು ಬಿಟ್ರೆ ಇನ್ನ ನನಗೆ ಏನೇನೋ ಕೇಳ್ತಾ ಇರ್ತೀಯ.